ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ KPTCL ಎಕ್ಸಾಮ್ಗಾಗಿ ಪ್ರಿಪೇರ್ ಆಗ್ತಿದ್ದೀರಾ, KPTCL ನೋಟಿಫಿಕೇಶನ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ ಅವ್ರಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ. ಸೊ ಈ ನೋಟಿಫಿಕೇಶನಲ್ಲಿ ಅತಿ ದೊಡ್ಡ ಸಂಖ್ಯೆಯ ವೇಕೆನ್ಸೀಸ್ ಇರುವಂಥದ್ದು ಯಾರಿಗೆ? ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನವರಿಗೆ. ಅದಾಗಿನ ನಂತರ ಸಿವಿಲ್ ಇಂಜಿನಿಯರ್ಸ್ ಇರುತ್ತೆ, ಅದಾಗಿನ ನಂತರ ನಾನ್ ಟೆಕ್ನಿಕಲ್ ಆಸ್ಪಿರೆಂಟ್ಸ್ ಇರುತ್ತೆ, ಹಾಗೂ SSLC ಮತ್ತು PUC ಮಾಡ್ಕೊಂಡಿರುವಂಥ ಆಸ್ಪಿರೆಂಟ್ಸ್ಗೂ ಇರುತ್ತೆ. ಫಾರ್ ಎಕ್ಸಾಂಪಲ್ JLM ನೋಡ್ಕೊಳ್ಳೋದಾದರೆ ನಾವು SSLC PUC ಅಂತ ಆಸ್ಪಿರೆಂಟ್ಸ್ ಯೂಸ್ಫುಲ್ ಆಗುವಂಥದ್ದಾಗಿರುತ್ತೆ. AEE ಮತ್ತು JE AEE ಮತ್ತು AE ಮತ್ತು JE ಇದು ಎಲೆಕ್ಟ್ರಿಕಲ್ ಸಿವಿಲ್ ಅವರಿಗೆ ಕಾಲ್ ಫಾರ್ ಆಗುವಂಥ ವೇಕೆನ್ಸೀಸ್ ಆಗಿರುತ್ತೆ. ಹಾಗೂ ಅದರ್ಸ್ ಅಂತ ಹೇಳಿದ್ದೀನಿ, ಯಾವುದಾಗಿರ್ಬೋದು ಅದು ಅಸಿಸ್ಟೆಂಟ್ ಪೋಸ್ಟ್, ಇದು ನಾನ್ ಟೆಕ್ನಿಕಲ್ ಆಸ್ಪಿರೆಂಟ್ಸು ಡಿಗ್ರಿ ಕಂಪ್ಲೀಟ್ ಆಗಿರೋರಿಗೆ ವೇಕೆನ್ಸೀಸ್ನ ಕಾಲ್ ಮಾಡ್ತಾರೆ. ಸೊ ಈ ಎಲ್ಲ ಆಸ್ಪಿರೆಂಟ್ಸು ಈ ಒಂದು ನೋಟಿಫಿಕೇಷನ್ಗಾಗಿ ಸಾಕಷ್ಟು ವರ್ಷಗಳಿಂದ ವೆಯ್ಟ್ ಮಾಡ್ತಿದ್ದಾರೆ. ಏನಕ್ಕಂದರೆ 2019ರಲ್ಲಿ ಬಂದಿರುವಂಥ ನೋಟಿಫಿಕೇಷನು ಮತ್ತೆ ಎಲ್ಲೂ ಬಂದಿಲ್ಲ ನಮಗೆ. 19ರಲ್ಲಿ ಬಂದಿರುವಂಥ ನೋಟಿಫಿಕೇಷನ್ಗೆ 20ರಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. 23ವರೆಗೂ ಆ ನೋಟಿಫಿಕೇಷನ್ನ ಪ್ರಾಸೆಸ್ ಆಗುತ್ತೆ. ಯಾಕಂದರೆ 1:2 ಲಿಸ್ಟು, ವೈಟಿಂಗ್ ಲಿಸ್ಟು ಇರೋರಿಗೆಲ್ಲ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಕೊಡ್ತಾ 23-24 ಅವಧಿಯಲ್ಲಿ ನೋಟಿಫಿಕೇಷನ್ನ ಎಂಡ್ ಮಾಡ್ತಾರೆ. ಮ್ಯಾಕ್ಸಿಮಮ್ 25ವರೆಗೂ ಹೋಗಿರುತ್ತೆ. ಯಾಕಂದರೆ ಬಿಟ್ಟಿರೋಂಥವ್ರಿಗೆ ಒಂದು ಬ್ಯಾಕ್ಲಾಗ್ ವೇಕೆನ್ಸೀಸ್ ಅನ್ನೋ ಬದಲು ವೇಕೆಟ್ ಆಗಿರೋಂಥ ವೇಕೆನ್ಸಿನ ಬೇರೆ 1:2 ಲಿಸ್ಟಲ್ಲಿ ಇರುವಂಥವ್ರಿಗೆ ಕೊಟ್ಕೊತ ಬಂದಿರ್ತಾರೆ. ಸೊ 2019ನಲ್ಲಿ ಬಂದಿರೋಂಥ ನೋಟಿಫಿಕೇಷನು ಮತ್ತೆ ನಮಗೆಲ್ಲೂ ಕಂಡಿಲ್ಲ. ಸೊ ಹಾಗಾಗಿ ಈ ನೋಟಿಫಿಕೇಷನ್ ಈಗಾಗಲೇ ಬರ್ದಂಗೆ ಒಂದು 5ರಿಂದ 6 ವರ್ಷ ಆಯಿತು. ಸಾಕಷ್ಟು ಜನ ಆಸ್ಪಿರೆಂಟ್ಸ್ ಎಲೆಕ್ಟ್ರಿಕಲ್ ಕಂಪ್ಲೀಟ್ ಮಾಡ್ಕೊಂಡವರು ನಮ್ಮ ಊರುಗಳ ಕಡೆ ಹೋಗಬೇಕು, ನಾವು ಇದೇ ಡಿಪಾರ್ಟ್ಮೆಂಟಲ್ಲಿ ಮಾಡ್ಕೊಳ್ಬೇಕು ಅಂತೇಳಿ ಸಾಕಷ್ಟು ಜನ ಒಂದು ಕನಸನ್ನ ಕಂಡು ಈ KPTCL ಎಕ್ಸಾಮಿಗೆ ಸಾಕಷ್ಟು ದಿನಗಳಿಂದ ಪ್ರಿಪೇರ್ ಆಗ್ತಾಯಿದ್ದೀರಾ. ನೋಟಿಫಿಕೇಷನ್ ಬರುತ್ತೆ ಅಂತೇಳಿ ಸಾಕಷ್ಟು ವೆಬ್ಸೈಟ್ಸಲ್ಲಿ, ಟೆಲಿಗ್ರಾಮ್ ಚಾನಲು, ವಾಟ್ಸಪ್ ಗ್ರೂಪ್ಗಳಲ್ಲಿ ನೀವು ನೋಡಿರ್ತೀರ. ಬಟ್ ಆದರೆ ಕಳೆದ ಒಂದು 3-4 ತಿಂಗಳಿಂದ ಈ KPTCL ಪ್ರೈವೇಟೈಸೇಷನ್ ಆಗುತ್ತಾ ಇಲ್ಲ ಅನ್ನುವಂಥ ಡಿಸ್ಕಷನ್ನ ನಾವು ನ್ಯೂಸ್ ಚಾನಲ್ಗಳಲ್ಲಿ ನೋಡಿರ್ತೀವಿ, ವಾಟ್ಸಪ್ ಗ್ರೂಪ್ಗಳಲ್ಲಿ ನೋಡಿರ್ತೀವಿ, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನೋಡಿರ್ತೀವಿ, ಹಾಗೂ ನಿಮ್ಮ ಫ್ರೆಂಡ್ಸಿನ ಡಿಸ್ಕಷನ್ನಲ್ಲೂ ನೋಡಿರ್ತೀರ. ಸೊ ಈಗ ನಿಮಗಿರುವಂಥ ಕಾಡ್ತಿರುವಂಥ ಪ್ರಶ್ನೆ ಏನಂದರೆ KPTCL ಪ್ರೈವೇಟೈಸೇಷನ್ ಆಗುತ್ತಾ ಇಲ್ಲ ಅಂತೇಳಿ. ನೋಡಿ ಸ್ನೇಹಿತರೆ, KPTCL ಪ್ರೈವೇಟೈಸೇಷನ್ ಆಗಬೇಕು ಅಂದರೆ ಅಷ್ಟು ಸುಲಭವಾದ ವಿಚಾರ ಅಲ್ಲ. ಏನಕ್ಕಂದರೆ ಸಾಕಷ್ಟು ಜನ ನೌಕರರಿದ್ದಾರೆ, ಅಂದರೆ ಗೌರ್ಮೆಂಟ್ ನೌಕರರಿದ್ದಾರೆ. ಇಲ್ಲಿವರೆಗೂ ಏನೆಲ್ಲ ಎಕ್ಸಾಮ್ಸ್ ನಡೆಸಿಬಿಟ್ಟು ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಿದ್ದಂಗೆ ಅವ್ರನ್ನೆಲ್ಲರನ್ನ ಪ್ರೈವೇಟೈಸೇಷನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅಷ್ಟು ಸಿಂಪಲ್ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಒಂದು ಸರ್ಕಾರಿ ಸಂಸ್ಥೆ ಪ್ರೈವೇಟೈಸೇಷನ್ ಆಗಬೇಕಂದ್ರೆ ಅಷ್ಟು ಸಿಂಪಲ್ ಅಲ್ಲ. ಇದೊಂದು ನಿಗಮ ಮಂಡಳಿ ಅಂತ ನಿಮಗೂ ಗೊತ್ತಿರೋಂಥದ್ದು. ಬಟ್ ಆದರೂ ನಿಗಮ ಮಂಡಳಿ ಆಗಿದ್ದೂ ಅಷ್ಟು ಸಿಂಪಲ್ ಅಲ್ಲ. ಇಟ್ಸ್ ನಾಟ್ ಎನ್ ಈಸಿಯೆಸ್ಟ್ ಪ್ರಾಸೆಸ್ ಪ್ರೈವೇಟೈಸೇಷನ್ ಮಾಡೋದಕ್ಕೆ. ಸೊ ಅದಕ್ಕೆ ಆದ ಓನ್ ಪ್ರಾಸೆಸ್ಗಳಿರುತ್ತೆ. ಹಾಗೆ ನೋಡಿ, ಈಗ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಇಡೀ ನಮ್ಮ ಕರ್ನಾಟಕದಲ್ಲಿ KPTCLಗಿದ್ದಷ್ಟು ದೊಡ್ಡ ಯೂನಿಯನ್ ಯಾರ್ದೂ ಇಲ್ಲ. ಫಾರ್ ಎಕ್ಸಾಂಪಲ್ KPCLದು ಇಲ್ಲ, ಅದೇ ರೀತಿಯಲ್ಲಿ ಬೆಂಗಳೂರು ಜಲಮಂಡಳಿ ನೋಡಿ ಅದರದ್ದು ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್, ಯಾವುದೇ ಡಿಪಾರ್ಟ್ಮೆಂಟ್ಗಳು ತೊಗೊಳ್ಳಿ, ಇದಕ್ಕಿದ್ದಷ್ಟು ದೊಡ್ಡ ಯೂನಿಯನ್ ಎಲ್ಲೂ ಇಲ್ಲ. ಹಾಗಾಗಿ ಈ ಯೂನಿಯನ್ನು ಕ್ರಾಸ್ ಮಾಡಬರಬೇಕು ಆ ಪ್ರೈವೇಟೈಸೇಷನ್ ಆಗಬೇಕು ಅನ್ನೋದಂದರೆ ಯೂನಿಯನ್ನ ಕ್ರಾಸ್ ಮಾಡಬೇಕು, ಅದರೊಳಗಿರುವಂಥ ಎಂಪ್ಲಾಯೀಸ್ನ ಕ್ರಾಸ್ ಮಾಡಬೇಕು, ಇದಕ್ಕೆ ಸಪೋರ್ಟಿಂಗ್ ಗೌರ್ಮೆಂಟ್ ಇರುತ್ತೆ, ಆ ಗೌರ್ಮೆಂಟ್ನು ಸಪೋರ್ಟ್ ಆಗಬೇಕು. ಸೊ KPTCL ಒಂದು ಪ್ರೈವೇಟೈಸೇಷನ್ ಆಗಬೇಕು ಅಂತಂದರೆ ನಾನು ಹೇಳಿದಂತೆ ಆ ಯೂನಿಯನ್ನ ಕ್ರಾಸ್ ಮಾಡಬೇಕು, ಎಂಪ್ಲಾಯೀಸ್ನ ಕ್ರಾಸ್ ಮಾಡಬೇಕು, ಹಾಗೂ ಸರ್ಕಾರದಲ್ಲಿ ಇವರಿಗೆ ಅದರ KPTCLಗೂ ಸಪೋರ್ಟ್ ಮಾಡುವಂಥ ನಮ್ಮ ಶಾಸಕರಿರ್ತಾರೆ. ಸೊ ಇವ್ರನ್ನೆಲ್ಲರನ್ನೂ ಕ್ರಾಸ್ ಮಾಡಿದ ನಂತರನೇ ಇದನ್ನು ಪ್ರೈವೇಟೈಸೇಷನ್ ಮಾಡೋಕ್ಕಾಗುತ್ತೆ. ಸೊ ಅಷ್ಟು ಸಿಂಪಲ್ ಅಲ್ಲ. ಹಾಗಾಗಿ ನೀವು ಈ ಪ್ರೈವೇಟೈಸೇಷನ್ ಆಗುತ್ತೆ, ನಾಳೆ ಗೌರ್ಮೆಂಟ್ ಜಾಬ್ ಬರುತ್ತೋ ಇಲ್ಲೋ, ಅಥವಾ ನಾವು ಎಂಪ್ಲಾಯೀಸ್ ಇದ್ದೀವಿ, ನಾವು ಪ್ರೈವೇಟ್ ಎಂಪ್ಲಾಯೀಸ್ ಆಗೋಗ್ತೀವೋ, ಈ ಭಯನ ತೆಗೆದಾಕ್ಬಿಡಿ. ಇದು ಪ್ರೈವೇಟೈಸೇಷನ್ ಆಗಲ್ಲ. ಅದರ ಬಗ್ಗೆ ನೀವು ಅಷ್ಟು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದಾಗಿ ನಂತರ ಇನ್ನೂ ಒಂದು ಲಾಸ್ಟ್ ಅಂದರೆ ನಿಮಗೆ ಒಂದು ಲಾಸ್ಟ್ ಅಂದರೆ ಏನಂತ ಅನ್ಬೋದು ಅಂದರೆ, ಲೀಸ್ಟ್ ಕೇಸಲ್ಲಿ ಇನ್ ಕೇಸ್ ಏನೋ ನಮ್ಮೆಲ್ಲರ ಹಣೆ ಬರ ಕೆಟ್ಟು, ಅಥವಾ ಈ ಒಂದು ಪ್ರೈವೇಟೈಸೇಷನ್ ಆಗಬೇಕು ಅಂತ ಎಲ್ಲರೂ ನಿರ್ಧಾರ ಮಾಡಿಕೊಂಡು ಪ್ರೈವೇಟೈಸೇಷನ್ನೇ ಮಾಡಿಬಿಟ್ಟು ಅಂತಲೇ ಇಟ್ಕೊಳ್ಳಿ. ಸೊ ಆ ಸಂದರ್ಭದಲ್ಲೂ ಹೋಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, KPTCL ಹೋಲ್ ಡಿಪಾರ್ಟ್ಮೆಂಟ್ನ ಪ್ರೈವೇಟೈಸೇಷನ್ ಮಾಡಲ್ಲ. ಯಾವುದೋ ಒಂದು ವಿಂಗ್ನ ಮಾತ್ರ ಪ್ರೈವೇಟೈಸೇಷನ್ ಮಾಡ್ಬೋದು. ಸೊ ಇನ್ನು ನೋಡಿ, ಎಂಟೈರ್ ಡಿಪಾರ್ಟ್ಮೆಂಟ್ನ ಪ್ರೈವೇಟೈಸೇಷನ್ ಮಾಡಿದ್ರೆ ಸರ್ಕಾರಕ್ಕೆ ಲಾಸ್ ಆಗುತ್ತೆ. ಅದಾಗಿ ನಂತರ ಜನರ ಮೇಲೆ ಒಂದು ಒತ್ತಡ ಆಗುತ್ತೆ. ಯಾಕಂದರೆ ಪ್ರೈವೇಟೈಸೇಷನ್ ಆಯಿತು ಅಂತಂದರೆ ಪ್ರೈವೇಟ್ ಪ್ಲೇಯರ್ಸ್ ಏನು ಮಾಡ್ತಾರೆ, ಅವರ ಒಂದು ವೆಚ್ಚನ ನಮ್ಮ ಮೇಲೆ ಹಾಕ್ತಾರೆ. ಸೊ ಆ ವೆಚ್ಚ ನಮ್ಮ ಮೇಲೆ ನಮ್ಗೆ ಬರ್ಡನ್ ಆಗುತ್ತೆ. ಈಗಲೇ ನಾವು ಟ್ಯಾಕ್ಸ್ ಅಂತ ಎಲ್ಲ ಪೇ ಮಾಡ್ಕೊತ ನಮ್ಮ ಮೇಲೆ ವೆಚ್ಚ ಜಾಸ್ತಿ ಆಗಿರುತ್ತೆ. ಸೊ ಅದರಲ್ಲಿ ಈ ಪ್ರೈವೇಟ್ ಪ್ಲೇಯರ್ಸ್ ಇನ್ನೂ ಬಂದು ನಮ್ಮ ಮೇಲೆ ಇನ್ನೂ ಜಾಸ್ತಿ ಮಾಡಿ ಏನು ಈಗ ಕಲೆಕ್ಟ್ ಮಾಡ್ತಿರೋಂಥ ಬಿಲ್ಸ್ ಇರುತ್ತೆ ಅದಕ್ಕಿಂತ ಜಾಸ್ತಿನೇ ಕಲೆಕ್ಟ್ ಮಾಡುವ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಪ್ರೈವೇಟೈಸೇಷನ್ ಆಗೋದ್ರೆ ಸರ್ಕಾರಕ್ಕೆ ನಷ್ಟ ಆಗಲಿ, ಇದು ಅವ್ರಿಗೆ ಲಾಭ ಇಲ್ಲ, ಸರ್ಕಾರಕ್ಕೆ ಲಾಭ ಇಲ್ಲ. ಆ ಕಾರಣದಿಂದ ಪ್ರೈವೇಟೈಸೇಷನ್ ಆಗಬೇಕು ಅನ್ನೋದು 2, 4, 5 ಆಪ್ಷನ್ ಇಟ್ಕೊಂಡಿರ್ತಾರೆ ನಮ್ಮ ಸರ್ಕಾರದವರು. ಹಾಗಾಗಿ ಪ್ರೈವೇಟೈಸೇಷನ್ ನಿಮ್ಗೆ ಏನಾದರೂ ಮಾಡಿದ್ರೆ ಪೈಲಟ್ ಪ್ರಾಜೆಕ್ಟ್ ಮೇಲೆ ಅಥವಾ ಸ್ಮಾಲ್ ಟ್ರಯಲ್ ಆ್ಯಂಡ್ ಎರರ್ ಮೇಲೆ ಯಾವುದಾದ್ರೂ ಒಂದು ವಿಂಗ್ನ ಮಾಡಿ ನೋಡ್ತಾರೆ. ಅದೇನಾದರೂ ಚೆನ್ನಾಗಿ ವರ್ಕೌಟ್ ಆಗ್ತಿದೆ, ಎಂಪ್ಲಾಯೀಸ್ಗೂ ಬೆನಿಫಿಷಿಯಲ್ ಆಗ್ತಿದೆ. ಯಾಕಂದರೆ ಸರ್ಕಾರದವರು ಬರೀ ಅವ್ರದ್ದು ಒಂದು ಪ್ರಾಫಿಟ್ಗಾಗಿ ನೋಡಲ್ಲ, ಅದರಲ್ಲಿ ಕೆಲಸ ಮಾಡ್ತಿರೋಂಥ ಎಂಪ್ಲಾಯೀಸಿನ ಪ್ರಾಫಿಟ್ಗೂ ನೋಡ್ತಾರೆ. ಹಾಗಾಗಿ ಎಂಪ್ಲಾಯೀಸ್ಗೂ ಪ್ರಾಫಿಟ್ ಆಗ್ತಿದೆ, ಹಾಗೂ ಜನರಲ್ ಪಬ್ಲಿಕ್ಕಿಗೂ ಹೆಲ್ಪ್ಫುಲ್ ಆಗ್ತಿದೆ, ಸರ್ಕಾರಕ್ಕೂ ಹೆಲ್ಪ್ಫುಲ್ ಆಗ್ತಿದೆ ಅಂತಂದಾಗ
ಆಗ ಡಿಪಾರ್ಟ್ಮೆಂಟ್ನ ಪ್ರೈವೇಟೈಸೇಷನ್ ಮಾಡೋಕ್ಕೆ ನೋಡ್ತಾರೆ. ಸೊ ಇಲ್ಲಿ ಸಾಕಷ್ಟು ಲೂಪ್ ಹೋಲ್ಸ್ ಇದ್ದಾವೆ ಪ್ರೈವೇಟೈಸೇಷನ್ ಮಾಡಬೇಕು ಅನ್ನೋದು ವಿಚಾರದಲ್ಲಿ. ಸೊ ಹಾಗಾಗಿ ಅಷ್ಟು ನೀವು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಪ್ರೈವೇಟೈಸೇಷನ್ ಆಗುತ್ತೆ ಅಂತಂತೇಳಿ. ನೀವೇನು ಮಾಡ್ತೀರಾ, ಪ್ರಿಪರೇಷನ್ನ ಮಾಡಿ. ಯಾವಾಗಲೂ ಯಾವುದೇ ಒಂದಕ್ಕಾಗಲಿ ಬ್ಯಾಕಪ್ ಪ್ಲ್ಯಾನ್ನ ಇಟ್ಕೊಳ್ಳಿ. ಸೊ KPTCL ಪ್ರೈವೇಟೈಸೇಷನ್ ಆಗದೇ ಇದ್ದರೆ ನಿಮ್ಗೆ ನೋಟಿಫಿಕೇಷನ್ ಅಂತೂ ಬಂದೇ ಬರುತ್ತೆ. ಇದು ನೋಡಿ, ನಿಮಗೆ ಈ ಮಂತ್ ಅಥವಾ ನೆಕ್ಸ್ಟ್ ತಿಂಗಳು ಅಥವಾ ಆ ಕಡೆ ತಿಂಗಳು ಇನ್ನೂ ಒಂದು 2-2.5 ತಿಂಗಳೊಳಗಡೆ ಇದು ಪ್ರೈವೇಟೇಷನ್ ಆಗುತ್ತಾ ಇಲ್ಲ ಅಂತೇಳಿ 100% ಕ್ಲಾರಿಟಿ ಸಿಗುತ್ತೆ. ಸೊ ಅದ್ರ ಬಗ್ಗೆನೂ ನಾನು ನನ್ನ ಚಾನಲ್ ನಿಮಗೆ ಅಪ್ಡೇಟ್ನ ಕೊಡ್ತೀನಿ. ಸೊ ಈಗ ಸದ್ಯಕ್ಕೆ ನನಗೆ ಬಂದಿರೋಂಥ ಮಾಹಿತಿ ಅಥವಾ ನಾನು ಗ್ಯಾದರ್ ಮಾಡಿರೋಂಥ ಇನ್ಫಾರ್ಮೇಷನ್ ಪ್ರಕಾರ ಪ್ರೈವೇಟೇಷನ್ ಮಾಡಬೇಕು ಅನ್ನೋ ವಿಚಾರ ಬಹಳ ದೂರದ ವಿಚಾರ ಆಗಿದೆ. ಪ್ರೈವೇಟೇಷನ್ ಮಾಡೋದು ಅಷ್ಟು ಸುಲಭವಾದಂಥ ವಿಚಾರ ಅಲ್ಲ ಅಂತ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಾಗಿದೆ. ಸೊ ಹಾಗಾಗಿ ನಿಮಗೂ ನಾನು ಹೇಳೋದೇನಂತಂದರೆ, ಇದು ಪ್ರೈವೇಟೇಷನ್ ಆಗಲ್ಲ ಅಂತಲೇ ಹೇಳ್ತೀನಿ. 99.99% ಪ್ರೈವೇಟೇಷನ್ ಆಗಲ್ಲ. ಯಾಕಂದರೆ 1% ಅಂತ ಏನಿದೆಯಲ್ಲ, ಅದು ದೇವ್ರಿಗೆ ಬಿಟ್ಟಿರೋಂಥದ್ದು. ಅದು ನಮ್ಮ ಕೈಯಲ್ಲೂ ಇಲ್ಲ, ನಿಮ್ಮ ಕೈಯಲ್ಲೂ ಇಲ್ಲ. ಅದು ಆಗಬೇಕು ಅಂತಂದಾಗ ಆಗೋಗ್ಬಿಡುತ್ತೆ 1%. ಬಟ್ 99.99% ನಿಮಗೆ ಪ್ರೈವೇಟೈಸೇಷನ್ ಆಗಲ್ಲ. ಸೊ ಹಾಗಾಗಿ ನಾನು ಈಗಾಗಲೇ ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದೆ, ಇದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತ ಹೇಳಿ ಸಾಕಷ್ಟು ಜನ ಯೂಟ್ಯೂಬಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ರಿ. ಸೊ ಈ ವರ್ಷ ಅಂದರೆ 2027 ಎಂಡಲ್ಲಿ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ 3 ತಿಂಗಳಲ್ಲಿ ನೋಟಿಫಿಕೇಷನ್ ಬರಬೇಕು. ಆದರೆ ಈ ಪ್ರೈವೇಟೈಸೇಷನ್ ಅನ್ನೋ ಒಂದು ವಿಚಾರದಿಂದ, ಈ ಒಂದು ಇಶ್ಯೂಯಿಂದ ಈ ಒಂದು ನೋಟಿಫಿಕೇಷನ್ ಸ್ವಲ್ಪ ಡಿಲೇ ಆಗ್ಬೋದು. ಒಂದು 3-5 ತಿಂಗಳವರೆಗೆ ಡಿಲೇ ಆಗ್ಬೋದು. ಅಂದರೆ 2027 ಮಾರ್ಚ್ಗಾದರೂ ಆಗ್ಬೋದು ಅಥವಾ 2027 ಜೂನ್ವರೆಗಾದರೂ ಆಗ್ಬೋದು. ಯಾಕಂದರೆ ಒಂದು ಗೊಂದಲ ಇದ್ದಾಗ ಅಷ್ಟು ಸಿಂಪಲ್ ಅಲ್ಲ, ಬಿಡು ನೋಟಿಫಿಕೇಷನ್ ಮಾಡಿಬಿಡೋಣ, ಹುಡುಗರಿಗೆ ಎಕ್ಸಾಮ್ನ ಕಂಡಕ್ಟ್ ಮಾಡಿಬಿಟ್ಟು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಣ ಅಂತಂತಂದರೆ ಅವ್ರು ಆ ಥರ ದುಡುಕು ನಿರ್ಧಾರದಲ್ಲಿ ತೊಗೊಂಡ್ರೆ ನಾಳೆ ಏನಾದರೂ ಇನ್ ಕೇಸ್ ಈ ಅನ್ಕೊಂಡಿರೋದು ಆಗದೆ ಬೇರೆ ಥರ ಆಯಿತು ಅಂದರೆ ನಿಮಗೆ ತೊಂದರೆ ಆಗುತ್ತೆ ಅಲ್ವಾ. ಹಾಗಾಗಿ ಈ ಎಲ್ಲ ಪ್ರಾಬ್ಲಮ್ಸ್ನ ರಿಸಾಲ್ವ್ ಮಾಡಿನೇ ಡಿಪಾರ್ಟ್ಮೆಂಟು ಒಂದು ಹಂತಕ್ಕೆ ಬರುತ್ತೆ. ಆಗಲೇ ಅದೊಂದು ನೋಟಿಫಿಕೇಷನ್ನ ಬಿಡ್ತಾರೆ. ಅಂದರೆ ಒಂದು ನಿರ್ಣಯಕ್ಕೆ ಬರ್ತಾರೆ ಅವರು, ಓಕೆ ಇದು ಪ್ರೈವೇಟೇಷನ್ ಆಗಲಿಲ್ಲ, ಪ್ರೈವೇಟೇಷನ್ ಆಗೋಕ್ಕೆ ಸಾಧ್ಯ ಇಲ್ಲ, ಸೊ ಈಗ ನೋಟಿಫಿಕೇಷನ್ ಬಿಡೋಣ ಅಂತೇಳಿ ಆ ಸಂದರ್ಭದಲ್ಲಿ ನೋಟಿಫಿಕೇಷನ್ ಬಿಡ್ತಾರೆ. ಸೊ ನನ್ನ ಕಡೆಯಿಂದ ನೋಡಿದಾಗ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಬಟ್ ಡಿಲೇ ಆಗ್ಬೋದು. ಡಿಸೆಂಬರ್ಗೆ ಬರದೆ ಮಾರ್ಚ್ಗೂ ಬರದೇ ಇದ್ದರೆ ಜೂನ್ವರೆಗೆ ಹೋಗ್ಬೋದು. ಏನಕ್ಕೆ ಈ ಒಂದು ಪ್ರೈವೇಟೇಷನ್ ಅನ್ನೋ ಒಂದು ಕಾರಣದಿಂದ. ಓಕೆ, ಸೊ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಬೇಕು ಅಂದ್ಕೊಂಡಿದ್ದು ಈ ಪ್ರೈವೇಟೇಷನ್ ಆಗುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಹೇಳ್ಬೇಕು ಅಂದ್ಕೊಂಡಿದ್ದೆ. ಅದು ಆಗಿದ ನಂತರ ಇದಕ್ಕೆ ನೋಟಿಫಿಕೇಷನ್ ಬರುತ್ತಾ ಇಲ್ಲ, ಪ್ರೈವೇಟೇಷನ್ ಆಗದೇ ಇದ್ದರೆ ಮಾತ್ರ ನೋಟಿಫಿಕೇಷನ್ ಬಂದೇ ಬರುತ್ತೆ ಅಂತ ಫಿಕ್ಸ್ ಆಗೋಗ್ಬಿಡಿ. ಸೊ ನಿಮ್ಗೆ ಏನಾದರೂ ನೋಟಿಫಿಕೇಷನ್ ಬಂತಂದರೆ ನೀವು ಇಂಡೈರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೋದು, ಇದು ಪ್ರೈವೇಟೇಷನ್ ಆಗಲಿಲ್ಲ, ಪ್ರೈವೇಟೇಷನ್ ಆಗಲ್ಲ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೋದು ನೀವು. ಓಕೆ, ಅಷ್ಟನ್ನಂತೂ ಕ್ಲಾರಿಟಿ ಇಟ್ಕೊಳ್ಳಿ. ಅದಾಗಿ ನಂತರ ನಾನು ನಿಮ್ಗೆ ಇನ್ನೊಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ, ಬರೀ KPTCL ಒಂದೇ ಅಂತ ಪ್ರಿಪ್ರೇಷನ್ ಮಾಡೋಕ್ಕಂತ, ಬರೀ KPTCL ಒಂದೇ ಸರ್, ನನಗೆ KPTCL ಒಂದೇ ನಾನು ಪ್ರಿಪೇರ್ ಆಗ್ತೀನಿ, ಇದೊಂದರಲ್ಲೇ ನಾನು ಜಾಬ್ ಮಾಡ್ಕೊಳ್ಬೇಕು ಅಂತ ಇಟ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಆಗುತ್ತೆ, ತಪ್ಪು ಯೋಚನೆ ಆಗುತ್ತೆ. ಏಕೆಂದರೆ ಒಬ್ಬ ಆಸ್ಪಿರೆಂಟ್ ಆಗಿರೋನು ಗೌರ್ಮೆಂಟ್ ಜಾಬ್ ತೊಗೊಳ್ಬೇಕನ್ನೋರು ಎಲ್ಲ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗಕ್ಕೆ ಟ್ರೈ ಮಾಡಿ. ಸೊ ನೀವು ಟೆಕ್ನಿಕಲ್ ಪ್ರಿಪೇರ್ ಆಗ್ತಿದ್ದೀರಾ, ಟೆಕ್ನಿಕಲ್ ನೋಟಿಫಿಕೇಷನ್ಸ್ ಯಾವುದೆಲ್ಲ ಬರ್ತಿರುತ್ತೆ ಅಪ್ಲೈ ಮಾಡಿ. ಇದೊಂದೇ KPTCL ಅಂತ ಕೊಟ್ಕೊಂಡ್ರೆ, ಯಾಕಂದರೆ ಈಗ ನೀವು KPTCL ನೋಟಿಫಿಕೇಷನ್ ಒಂದು 400 ವೇಕೆನ್ಸಿ ಬಂತಂದ್ರೂ 25,000 50,000 60,000 ಜನ ಅಪ್ಲೈ ಮಾಡ್ತಾರೆ. ಸೊ ಇನ್ನೂ 400 ಜನಕ್ಕೆ ಫಿಲ್ ಆಗೋದ್ರೆ ಇನ್ನು ಉಳಿಕಿರೋರು ಏನು ಮಾಡ್ತೀರಾ? ಸೊ ಹಾಗಾಗಿ ಯಾವಾಗಲೂ ಒಂದು ಬ್ಯಾಕಪ್ ಪ್ಲ್ಯಾನ್ ಇಟ್ಕೊಳ್ಬೇಕು. ಓಕೆ, KPTCL ಇಲ್ಲ ಅಂದರೆ ಇನ್ನೊಂದು ನೋಟಿಫಿಕೇಷನ್, ಸೊ ನಾನು ಪ್ರಿಪೇರ್ ಆಗೋದಾಗ್ತೀನಿ. ನೋಡಿ, ಆಸ್ಪಿರೆಂಟು ಬರೀ KPTCL ಅನ್ನೋದೇ ಇನ್ನೂ ಬೇರೆ ನೋಟಿಫಿಕೇಷನ್ಸ್ ಬರ್ತಿರುತ್ತೆ, ಅವಕ್ಕೂ ನೀವು ಪ್ರಿಪೇರ್ ಆಗ್ತಾ ಇರಬೇಕು. ಸೊ KPTCL ಇಲ್ಲ ಅಂದರೆ ನಿಮಗೆ ನಮ್ಮ KPCL ನೋಟಿಫಿಕೇಷನ್ ಬರ್ಬೋದು. ಅಥವಾ ನಾನು ಈಗಾಗಲೇ ವೀಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ, ಈ ತಿಂಗಳಿಲ್ಲ ನೆಕ್ಸ್ಟ್ ತಿಂಗಳಲ್ಲಿ ನಿಮಗೆ ಈ ಬೆಂಗಳೂರು ಮೆಟ್ರೋದು ಒಂದು ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳಿದ್ದೀನಿ. ಸೊ ಬೆಂಗಳೂರು ಮೆಟ್ರೋ ನೋಟಿಫಿಕೇಷನ್ ಬಂದರೆ ಅಲ್ಲೂ ನಿಮಗೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನವರು, EC ಡಿಪಾರ್ಟ್ಮೆಂಟ್ನವರು, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನವರೆಲ್ಲ ಎಲಿಜಿಬಲ್ ಇರ್ತೀರಾ. ಸೊ ಅಲ್ಲೂ ಒಂದು ದೊಡ್ಡ ನಂಬರ್ ಆಫ್ ವೇಕೆನ್ಸೀಸ್ ಬರ್ತಾ ಇದೆ. ಸೊ ಅದಕ್ಕೂ ಪ್ರಿಪೇರ್ ಆಗ್ಬೋದು. ಸೊ ಒಂದೇ ನೋಟಿಫಿಕೇಷನ್ ಮೇಲೆ ನೀವು ಮಳೆನ ಹೊಡೆಯೋ ಬದಲು ಬೇರೆ ನೋಟಿಫಿಕೇಷನ್ಸ್ಗೂ ಪ್ರಿಪೇರ್ ಆಗ್ತೀರಿ. ಸೊ ನೀವು ಓವರಾಲ್ ಆಗಿ ಹೇಳ್ಬೇಕಂದ್ರೆ ಟೆಕ್ನಿಕಲ್ ಪ್ರಿಪೇರ್ ಆಗಿ, ಜನರಲ್ ಪ್ರಿಪೇರ್ ಆಗಿ ಎಲ್ಲ ನೋಟಿಫಿಕೇಷನ್ಸ್ಗೂ ಅಪ್ಲೈ ಆಗುತ್ತೆ. ನೋಡಿ, ರೈಲ್ವೇದಲ್ಲಿ ಬರುತ್ತೆ RRB JE, ಅಲ್ಲೂ ಎಲೆಕ್ಟ್ರಿಕಲ್ ಅವ್ರಿಗೆ ಎಲಿಜಿಬಲ್ ಇರ್ತೀರಾ. SSC JE ಬರುತ್ತೆ, ಅಲ್ಲೂ ಎಲೆಕ್ಟ್ರಿಕಲ್ ಎಲಿಜಿಬಲ್ ಇರ್ತೀರಾ. HPCL ಬಂದಾಯಿತು, ಈಗ ಮುಂದಿನ ದಿನಗಳಲ್ಲಿ ಬೆಲ್ಲಲ್ಲೂ ಬರುತ್ತೆ, EAT ಬರುತ್ತೆ, ಮತ್ತು ಪ್ರೊಫೆಷನಲ್ ಇಂಜಿನಿಯರು ಬರುತ್ತೆ, ಅಲ್ಲೂ ನೀವು ಎಲಿಜಿಬಲ್ ಇರ್ತೀರಾ. ಸೊ ಅಪ್ಲೈ ಮಾಡಬೇಕು, ಯಾವುದೆಲ್ಲ ನೋಟಿಫಿಕೇಷನ್ಸ್ ಬರುತ್ತೆ ಅವಕ್ಕೆಲ್ಲ ಅಪ್ಲೈ ಮಾಡಬೇಕು. ಪ್ರಿಪೇರ್ ಹೆಂಗಿದ್ರು ಆಗ್ತಾ ಇರ್ತಾರೆ, ಅಟೆಂಡ್ ಮಾಡಿ ಬರಬೇಕು. ಕ್ಲಿಯರ್ ಆಯಿತಾ, ಫಸ್ಟ್ ಒಳಗಡೆ ಎಂಟ್ರಿ ಆಗಬೇಕು. ಅದಾಗಿದ ನಂತರ ನೀವು ನಮ್ಮ ಹೋಮ್ ಟೌನಿಗೆ ಬರಬೇಕಾ ಬೇಡ ಅಂತ, ನಮ್ಮ ಹೋಮ್ ಟೌನಿಗೆ ಬರೋದಕ್ಕೆ ಆದಮೇಲೆ ಯೋಚನೆ ಮಾಡಬೇಕು. ಸಾಕಷ್ಟು ಜನ ಇನ್ನೂ ಜಾಬೇ ಕ್ಲಿಯರ್ ಮಾಡಿರಲ್ಲ, ನಾನು ಊರ ಕಡೆಗೆ ಸೆಟ್ಲ್ ಆಗಬೇಕು, ಊರ ಕಡೆಗೆ ಜಾಬ್ ಮಾಡ್ಕೋಬೇಕಂತ ಯೋಚನೆ ಮಾಡ್ತಿರ್ತೀರ. ಫಸ್ಟು ಒಂದು ಜಾಬ್ನ ತೊಗೊಳ್ಳಿ. ಫಸ್ಟು ಒಂದು ಜಾಬ್ ಒಳಗಡೆ ಎಂಟ್ರಿ ಆಗಿ ಫೈನಾನ್ಷಿಯಲಿ ಸ್ಟೇಬಲ್ ಆಗಿರಿ. ಜಾಬ್ ಒಳಗಡೆ ಎಂಟ್ರಿ ಆಗಿ ನಿಮ್ಗೆ ಒಂದು ತಿಂಗಳು ಸಂಬಳ ಬರ್ತಾ ಇದೆ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಬಂತು ಅಂದರೆ ಆಗ ನಿಮ್ಮ ಧೈರ್ಯನೇ ಬೇರೆ ಆಗುತ್ತೆ. ಒಂದು ಜಾಬ್ ಕ್ಲಿಯರ್ ಆಯಿತು ಅಂತಂದರೆ ನಿಮ್ಗೆ ಇನ್ನೂ ಧೈರ್ಯ ಇನ್ನೂ ಬೂಸ್ಟಪ್ ಆಗುತ್ತೆ. ಸೊ ಈ ನೋಟಿಫಿಕೇಷನ್ ಇಲ್ಲದ್ರೆ ಇನ್ನೊಂದು ನೋಟಿಫಿಕೇಷನ್ ಮಾಡ್ಕೊತೀನಿ ಅನ್ನೋ ಒಂದು ಧೈರ್ಯನೂ ನಿಮಗೆ ಬರುತ್ತೆ. ಸೊ ಹಾಗಾಗಿ ನನ್ನ ಸಜೆಷನ್ ಏನಂದರೆ, ಬರೀ KPTCL ಒಂದೇ ಪ್ರಿಪೇರ್ ಆಗದೆ ಬೇರೆ ನೋಟಿಫಿಕೇಷನ್ಸ್ ಬಂತಂದ್ರೆ ಅವಕ್ಕೂ ಅಪ್ಲೈ ಮಾಡಿ.
ಎಕ್ಸಾಮ್ಸು ಅಟೆಂಡ್ ಮಾಡಿ ಕ್ಲಿಯರ್ ಮಾಡಿಕೊಂಡು ಫಸ್ಟ್ ಜಾಯ್ನ್ ಆಗಿ, ಯಾವುದೇ ಆಗಿರ್ಬೋದು. ಈಗ ನೋಡಿ ಕೋಲ್ ಇಂಡಿಯಾ ಲಿಮಿಟೆಡ್ ಬಂತು, ಕ್ಲಿಯರ್ ಬಂತಾ ಬರೀರಿ, ಅಟೆಂಡ್ ಮಾಡಿರಿ, ಕ್ಲಿಯರ್ ಆಯಿತಾ, ಎಂಟ್ರಿ ಆಗಿರಿ. ಎಂಟ್ರಿ ಆಗಿದ ನಂತರ ಆದಮೇಲೆ KPTCL ಬಂತು, ಅದಕ್ಕೆ ಪ್ರಿಪೇರ್ ಆಗುವಂತ್ರಿ. ಏನಕ್ಕಂದರೆ ನಿಮಗೆ ಒಂದು ಬ್ಯಾಕಪ್ ಇರುತ್ತೆ, ಒಂದು ಜಾಬ್ ಅನ್ನೋದು ಧೈರ್ಯ ಇರುತ್ತೆ, ಒಂದು ಜಾಬ್ ಇದೆ, ಭಯ ಇಲ್ಲ, ನನಗೆ ಇದಿಲ್ಲ ಅಂದರೆ ಇದು ಇದೆ ಅಂತ ಅನ್ನೋದು. ಸೊ ಹಾಗಾಗಿ ಒಂದೇ ಪ್ರಿಪೇರ್ ಆಗ್ದಂಗೆ ಬೇರೆದಕ್ಕೂ ಪ್ರಿಪೇರ್ ಆಗಕ್ಕೆ ಟ್ರೈ ಮಾಡಿ. ಸೊ ಈಗ ಮುಂದಿನ ದಿನಗಳಲ್ಲಿ ನಿಮಗೆ ಈ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ, ಮುಂದಿನ ದಿನಗಳಲ್ಲಿ KPTCL ಬಿಟ್ಟರೆ ಬೆಂಗಳೂರು ಜಲಮಂಡಳಿ ಇದ್ಯಾವುದು ಬೆಂಗಳೂರಲ್ಲ, ಬೆಂಗಳೂರು ಮೆಟ್ರೋದೊಂದು ನೋಟಿಫಿಕೇಶನ್ ಬರುತ್ತೆ, ಅದಕ್ಕೆ ಅಪ್ಲೈ ಮಾಡಿಕೊಂಡು ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಸೊ ಅದರಲ್ಲೂ ಮುಖ್ಯವಾಗಿ ಡಿಪ್ಲೊಮಾದವ್ರು ಯಾರೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ರೆ, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಕಂಪ್ಲೀಟ್ ಮಾಡಿದರೆ ಎಲ್ಲರೂ ಎಲಿಜಿಬಲ್ ಇರ್ತೀರಾ. ಸೊ ನಾನು ಈಗಾಗಲೇ ಹೇಳಿದ್ದೀನಿ, ಬೆಂಗಳೂರು ಮೆಟ್ರೋದಲ್ಲಿ 200 ಟ್ರೈನ್ ಆಪರೇಟರ್ ಪೋಸ್ಟ್ ಏನೋ ಬರುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ 200 ಇದು ಮೇಂಟೈನರ್ ಪೋಸ್ಟ್ ITI ಮೇಲೆ ಒಂದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಮುಂದಿನ ದಿನಗಳೆಲ್ಲ ನೋಟಿಫಿಕೇಶನ್ಸ್ ಬರುತ್ತೆ ಅನ್ನೋ ಒಂದು ಧೈರ್ಯ ನನಗೂ ಇದೆ. ಸೊ ನಿಮಗೆ ಇನ್ನೊಂದು ಡಾಕ್ಯುಮೆಂಟ್ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಈ ಡಾಕ್ಯುಮೆಂಟ್ನ ನೋಡಿದ್ರೆ ನಿಮಗೊಂದು ಐಡಿಯಾನೂ ಬರುತ್ತೆ. ನೋಡಿ, ಇದೊಂದು ಡಾಕ್ಯುಮೆಂಟ್ ನನಗೆ ನಮ್ಮ ಒಬ್ಬ ಆಸ್ಪಿರೆಂಟ್ ಇವತ್ತು ಸಾಯಂಕಾಲ ಕಳಿಸಿದ್ದಾರೆ ನನಗೆ. ಸೊ ಈ ಡಾಕ್ಯುಮೆಂಟ್ನ ನೀವು ನೋಡ್ತಾ ಇರ್ಬೋದು. ಸೊ ಸಾಕಷ್ಟು ಜನ ಈ ಡಾಕ್ಯುಮೆಂಟ್ನ ನೋಡಿರ್ತೀರ ನೀವು. ಈ ಡಾಕ್ಯುಮೆಂಟ್ನ ನೋಡಿ ಭಾಳಷ್ಟು ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಸರಿ ಈ ಡಾಕ್ಯುಮೆಂಟ್ ಈ ಥರ ಇದೆ, ಇಲ್ಲಿ ನೋಡಿ ನಿಮಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಂಧನ ಇಲಾಖೆಯಲ್ಲಿ ಯಾವುದೇ ಥರದ ಒಂದು ವೇಕೆನ್ಸೀಸ್ನ ಮೆನ್ಷನ್ ಮಾಡಿರಲ್ಲ. ಈ ಡಾಕ್ಯುಮೆಂಟ್ ಆ್ಯಕ್ಚುಲಾಗಿ ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂತಂದರೆ, ನೋಡಿ ಅನುಮೋದನೆಗೊಂಡ ಹುದ್ದೆಗಳ ಸಂಖ್ಯೆ, ಅಂದರೆ ಇವೆಲ್ಲ ಏನು ವೇಕೆನ್ಸೀಸ್ ಇದೆ ಇವೆಲ್ಲ ಅಪ್ರೂವಲ್ ಸಿಕ್ಕಿದೆ, ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ ಆಗಿರುತ್ತೆ ಇದು. ಸೊ ಇಲ್ಲಿ ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಡೇಟ್ನ ಮೆನ್ಷನ್ ಎಲ್ಲ ಮಾಡಿದ್ದಾರೆ ಸರ್, ಇದರಲ್ಲಿ KPTCLಗೆ ವೇಕೆನ್ಸೀಸೇ ಕೊಟ್ಟಿಲ್ಲ, ಬಟ್ ಶಿಕ್ಷಣ ಇಲಾಖೆಗೆ ಇಷ್ಟೆಲ್ಲ ಮೆನ್ಷನ್ ಮಾಡಿದಾರಲ್ಲ ಅಂತ ಒಂದೊಂದು ಏನೋ ಡಾಕ್ಯುಮೆಂಟ್ನ ಮೆನ್ಷನ್ ಮಾಡಿದ್ದಾರೆ. ನೋಡಿ, KPTCL ಅವರು ಈಗ ಪ್ರೆಸೆಂಟಾಗಿ ನಡೀತಿರೋಂಥ ಪ್ರೈವೇಟೇಷನ್ ಅನ್ನೋ ಕಾರಣದಿಂದ ಅವರು ಏನಂತೀರ ಇದರೊಳಗೆ ಕೊಡದೇ ಇರ್ಬೋದು. ಅದಾಗಿ ನಂತರ ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ಎಲ್ಲ 26,000ದಿಂದ 54,000 ವೇಕೆನ್ಸೀಸ್ ಏನಿದೆ ಎಲ್ಲ ಒಂದೇ ಸ್ಟೇಜಲ್ಲಿ ಮುಗಿಸ್ತಾರೆ ಅಂತ ನಾನು ಹೇಳಿದೆ. ಒಂದೇ ಸ್ಟೇಜಲ್ಲಿ ಮುಗಿಸ್ತಾರೆ ಅಂತ ಅನ್ನೋದನ್ನು ನಾನು ಎಲ್ಲೂ ಹೇಳಿಲ್ಲ. ಸೊ ಇದನ್ನು ಸ್ಟೇಜ್ ಬೈ ಸ್ಟೇಜ್ ಪ್ರಾಸೆಸಲ್ಲಿ ಮುಗಿಸ್ತಾ ಬರ್ತಾರೆ. 56,000 ವೇಕೆನ್ಸೀಸ್ನ ಒಟ್ಟಿಗೆ ಮುಗಿಸ್ಬೇಕಂದ್ರೆ ಯಾವ ಸರ್ಕಾರಕ್ಕೂ ಆಗಲ್ಲ. 24,000 ವೇಕೆನ್ಸೀಸ್ನ ಒಂದು ಹಂತದಲ್ಲಿ ಮುಗಿಸಿ, ನೆಕ್ಸ್ಟ್ ಇನ್ನೊಂದು 26,000ನೇ ನೆಕ್ಸ್ಟ್ ಹಂತದಲ್ಲಿ ಮುಗಿಸ್ಬೋದು. ಹಾಗಾಗಿ ಈ ಒಂದು ಡಾಕ್ಯುಮೆಂಟಲ್ಲಿ ನಿಮಗೆ ವೇಕೆನ್ಸೀಸ್ ಇಲ್ಲ ಅಂತಂತಂದರೆ KPTCL ನೋಟಿಫಿಕೇಶನ್ ಬರಲ್ಲ ಅಂತ ಅರ್ಥ ಅಲ್ಲ. ಓಕೆ, ಸೊ ಇನ್ನೊಂದು ನಿಮಗೆ ಡಾಕ್ಯುಮೆಂಟ್ ತೋರಿಸಿ ತಾಳಿ. ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ KPTCL ಇಂಧನ ಇಲಾಖೆಯಲ್ಲಿ ಏನೂ ವೇಕೆನ್ಸೀಸ್ ಮೆನ್ಷನ್ ಆಗಿಲ್ಲ. ಅದೇ ರೀತಿಯಲ್ಲಿ ನೋಡಿ, ಸಹಕಾರ ಇಲಾಖೆಯಲ್ಲೂ ಮೆನ್ಷನ್ ಮಾಡಿಲ್ಲ, ಮತ್ತು ಮತ್ತು ಇಲಾಖೆಯಲ್ಲಿ ಅದರಲ್ಲೂ ಮೆನ್ಷನ್ ಮಾಡಿಲ್ಲ, ಮತ್ತು ಇನ್ನೊಂದು ಜೀವಶಾಸ್ತ್ರ ಮತ್ತು ಪರಿಸರ ಇಲಾಖೆಯಲ್ಲಿ ಇದರಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ನೋಡಿ, ಜೀವಶಾಸ್ತ್ರ ಮತ್ತು ಪರಿಸರ ಇಲಾಖೆಯಲ್ಲಿ ಎನ್ವಿರಾನ್ಮೆಂಟ್ ಯಾವುದು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಇನ್ನೊಂದಿದೆ, ಅಲ್ಲೂ ವೇಕೆನ್ಸೀಸ್ ಇದೆ. ಇದರಲ್ಲಿ ಕೆಲವೊಂದು ಡಿಪಾರ್ಟ್ಮೆಂಟ್ಗಳದ್ದು ಮೆನ್ಷನೇ ಮಾಡಿಲ್ಲ. ನೋಡಿ, ಇಲ್ಲಿ ನೋಡಿ, ವಸತಿ ಇಲಾಖೆ ಇರ್ಬೋದು, ವಾರ್ತಾ ಇಲಾಖೆಯಲ್ಲಿ ಇರ್ಬೋದು, ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ KPSC ಅವರಿಗೆ ಇದನ್ನು ಸಲ್ಲಿಸಿದ್ದಾರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ. ಸೊ ಪ್ರಪೋಸಲ್ನ ಸಲ್ಲಿಸಿದ್ದಾರೆ, ಇನ್ನೂ ಅಪ್ರೂವಲ್ ಆಗಿರಲ್ಲ. ಈ KPTCL ಯಾಕೆ ಕೊಟ್ಟಿಲ್ಲ ಅಂದರೆ, ನಿಮಗೆ ಈಗಾಗಲೇ ಗೊತ್ತಿರೋಂತೆ ಪ್ರೈವೇಟೇಷನ್ ಅನ್ನೋ ಒಂದು ಡಿಸ್ಕಷನ್ ಇಲ್ಲಿರೋ ಕಾರಣ ಆ ಒಂದು ಡೀಟೇಲ್ಸ್ನ ಕೊಡದೇ ಇರ್ಬೋದು. ಬಟ್ ಇನ್ನೊಂದು ಡಾಕ್ಯುಮೆಂಟ್ ತೋರಿಸ್ತೀನಿ, ಈ ಡಾಕ್ಯುಮೆಂಟ್ನ ನೋಡಿ. ಸೊ ಇಲ್ಲಿ ನೋಡಿ, ಇದು ಒಂದು ಡಾಕ್ಯುಮೆಂಟ್ ಇದೆ. ಈ ಡಾಕ್ಯುಮೆಂಟಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲಿದೆ ಅಂತಂದರೆ, ಇಲ್ಲಿ ನೋಡಿ, KPTCL ಡಾಕ್ಯುಮೆಂಟ್ ನೋಡ್ತಾ ಇರ್ಬೋದು. KPTCL ಎಷ್ಟು ವೇಕೆನ್ಸಿ ಇದೆ? 34,474 ವೇಕೆನ್ಸೀಸು. ಸೊ ಅದೇ ರೀತಿಯಲ್ಲಿ KPCLನೂ ಇದ್ದಾವೆ. ಸೊ ನೀವು ನೋಡ್ತಾ ಇರ್ಬೋದು, ಕೆಳಗಡೆ ಇಲ್ಲೊಂದಿದೆ ನೋಡಿ, ಇದು KPTCL ಆಯಿತು. ಇಲ್ಲಿ ಕೆಳಗಡೆ KPCL ಇದೆ, ಮೇಲೆ KPTCL, ಕೆಳಗಡೆ KPCL. ಇದು KPCL ಎಷ್ಟಿದ್ದಾವೆ? 4,635 ವೇಕೆನ್ಸೀಸು KPCLಲ್ಲಿ ಖಾಲಿ ಇದ್ದಾವೆ. ಸೊ ಇದೇನೆಂದರೆ, ನಿಮಗೆ ಡಾಕ್ಯುಮೆಂಟು ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅನ್ನೋದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ ಇದು. ಪ್ರೀವಿಯಸ್ ಆಗಿ ಏನಿತ್ತು, ಯಾವ ಡಿಪಾರ್ಟ್ಮೆಂಟಲ್ಲಿರೋಂಥ ವೇಕೆನ್ಸೀಸ್ಗೆ ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕಿದೆ ಅನ್ನೋದೊಂದು ಡಾಕ್ಯುಮೆಂಟ್ ಆಗಿತ್ತು. ಸೊ ವೇಕೆನ್ಸೀಸ್ ಅಂತೂ ಇದು ನೋಡ್ತಾ ಇರ್ಬೋದಾ ನೀವು, ಇದರಲ್ಲಿದೆ ಅಂತೇಳಿ. ಸೊ ಇದರಲ್ಲಿ ಕೆಲವು ವೇಕೆನ್ಸೀಸ್ಗೆ ಅಪ್ರೂವಲ್ ಸಿಗದೇ ಇರ್ಬೋದು. ಸೊ ಹಾಗಾಗಿ ಆ ಒಂದು ಮೆನ್ಷನ್ ಮಾಡದೇ ಇರ್ಬೋದು. ನಾನು ಈಗಾಗಲೇ ಹೇಳಿದ್ದೀನಿ, ಫಸ್ಟ್ ಸ್ಟೇಜಲ್ಲಿ ನಿಮಗೆ ಜೂನಿಯರ್ ಲೈನ್ಮೆನ್ನು, ಅಸಿಸ್ಟೆಂಟ್ ಪೋಸ್ಟು ಈ ವೇಕೆನ್ಸೀಸ್ನ ಬಿಟ್ಟು ನೆಕ್ಸ್ಟ್ ಹಂತದಲ್ಲಿ ಅಂದರೆ 2ನೇ ಸ್ಟೇಜಲ್ಲಿ JE, AE, AW ವೇಕೆನ್ಸೀಸ್ನ ಬಿಡ್ತಾರೆ ಅಂತೇಳಿ ನಾನು ಪ್ರೀವಿಯಸ್ಸಾಗಿ ಅಪ್ಲೋಡ್ ಮಾಡಿರೋ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಹಾಗಾಗಿ ಫಸ್ಟು ಪ್ರೈವೇಟೈಸೇಷನ್ ಕಂಪ್ಲೀಟ್ ಅನ್ನೋ ಒಂದು ಇಶ್ಯೂ ಏನಿದೆ ಇದು ಕ್ಲಿಯರ್ ಆಗಿದ ನಂತರ ನೆಕ್ಸ್ಟ್ ಡಾಕ್ಯುಮೆಂಟ್ ಏನಾದರೂ ಬಂದಾಗ ಆ ಡಾಕ್ಯುಮೆಂಟಲ್ಲಿ ಆ ವೇಕೆನ್ಸೀಸ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಡಾಕ್ಯುಮೆಂಟಲ್ಲಿ ಬಂದಿಲ್ಲಲ್ಲ, ನೋಟಿಫಿಕೇಷನ್ ಬರಲ್ಲ, ಸೊ ಪ್ರಿಪೇರ್ ಆಗೋ ಅವಶ್ಯಕತೆ ಏನಿದೆ, ಪ್ರಿಪೇರ್ ಆದರೂ ಯೂಸ್ ಇಲ್ವಲ್ಲ ಅನ್ನೋ ಯೋಚನೆಗೆ ಹೋಗಬೇಡಿ. ನಿಮ್ಮ ಪ್ರಿಪರೇಷನ್ ಕಂಟಿನ್ಯೂಟಿನಲ್ಲಿಡಿ. ನಾನು ಹೇಳಿದ್ದೀನಲ್ಲ, ಬ್ಯಾಕಪ್ ಪ್ಲ್ಯಾನ್ ಯಾವಾಗೂ ಇರಲಿ. ಇನ್ ಕೇಸ್ ನೋಟಿಫಿಕೇಷನ್ ಬರೋದು ಡಿಲೇ ಆಯಿತು, ನೋಟಿಫಿಕೇಷನ್ ಇನ್ನೂ ಬರೋದು ಭಾಳ ಪೆಂಡಿಂಗಲ್ಲಿದೆ, ಇನ್ನೂ ಇಶ್ಯೂ ದೊಡ್ಡದಾಗ್ತಾ ಇದೆ ಅಂತಂದಾಗ ನಿಮಗೆ ಇದು ಇಲ್ಲದೆ ಇದ್ದರೆ ಇನ್ನೂ ಒಂದು ಜಾಬ್ಗೂ ಪ್ರಿಪೇರ್ ಆಗ್ತಿರೋ ಒಂದು ಧೈರ್ಯ ಇರಬೇಕು. ಸೊ KPTCL ಇಲ್ಲ ಅಂದರೆ ಸಾಕಷ್ಟು ಡಿಪಾರ್ಟ್ಮೆಂಟಿಂದ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರಿಗೆ ಈ ವರ್ಷದಲ್ಲಿ ನೋಟಿಫಿಕೇಷನ್ಸ್ ಬರುತ್ತೆ. ಈಗಾಗಲೇ ಹೇಳಿದಂತೆ ಬೆಂಗಳೂರು ಮೆಟ್ರೋದಿರ್ಬೋದು, ನಮ್ಮ ರೈಲ್ವೇದಿರ್ಬೋದು, SSC JE ಇರ್ಬೋದು, ಸಾಕಷ್ಟು ಡಿಪಾರ್ಟ್ಮೆಂಟಿಂದ ಬರುತ್ತೆ. ಸೊ ಇದಿಲ್ಲ ಅಂದರೆ ಇನ್ನೊಂದು ಪ್ರಿಪೇರ್ ಆಗ್ತಾ ಇರಬೇಕು. ನೀವು ಯಾವಾಗೂ ಬ್ಯಾಕಪ್ ಪ್ಲ್ಯಾನ್ ಇಟ್ಕೊಂಡೇ ಪ್ರಿಪೇರ್ ಆಗಿ. ಓಕೆ, ಸೊ ನನ್ನ ಸಜೆಷನ್ ಇಷ್ಟೇ, ಏನಂದರೆ ಒಂದು ಬ್ಯಾಕಪ್ ಪ್ಲ್ಯಾನ್ನ ಇಟ್ಕೊಳ್ಳಿ. KPTCL ನೋಟಿಫಿಕೇಷನ್
ಒಂದಕ್ಕೆ ಪ್ರಿಪೇರ್ ಆಗ್ತೀನಿ ಅನ್ನೋದಕ್ಕಿಂತ ಬೇರೆ ನೋಟಿಫಿಕೇಷನ್ಸ್ ಬಂದಾಗೂ ಅಪ್ಲೈ ಮಾಡಿ. ನಾನು ಈಗಾಗಲೇ ಪ್ರೀವಿಯಸ್ ಆಗಿ ಅಪ್ಲೋಡ್ ಮಾಡಿದ್ದು ಒಂದು BSNL JTO ನೋಟಿಫಿಕೇಷನು, ಅದಕ್ಕೂ ಅಪ್ಲೈ ಮಾಡಬೇಕು ನೀವು, ಎಲೆಕ್ಟ್ರಿಕಲ್ ಅವರು EC ಅವರು. ಸೊ ಅಪ್ಲೈ ಮಾಡಿ ಯಾವುದಾದ್ರೂ ಒಂದು ಜಾಬ್ ಆಯಿತು ಅಂದರೆ ನಿಮಗೆ ಮತ್ತೆ ನಾಳೆ ಇನ್ನೊಂದು ನೋಟಿಫಿಕೇಷನ್ ಬಂದಾಗ ಕ್ಲಿಯರ್ ಮಾಡ್ಕೊಳ್ಳೋಕೆ ಒಂದು ಧೈರ್ಯ ಇರುತ್ತೆ. ಓಕೆ, ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಮಾಹಿತಿನ ತಲುಪಿಸ್ಬೇಕಂತ ಇದ್ದೆ, ಸೊ ಅದನ್ನು ನಾನು ತಲುಪಿಸಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ. ಪ್ರೈವೇಟೈಸೇಷನ್ ಆಗುತ್ತಾ ಇಲ್ಲ ಅಂತ ಅನ್ನೋದ್ರ ಬಗ್ಗೆ ನಿಮಗೆ ಏನು ಗೊಂದಲ ಇತ್ತು ಅದು ಕ್ಲಿಯರ್ ಆಗಿರ್ಬೋದು. 100% ಆಗಿರಲ್ಲ, ಬಟ್ ಅಟ್ಲೀಸ್ಟ್ ಒಂದು 10 to 30%, ಅಟ್ಲೀಸ್ಟ್ 50% ಆಗೋದ್ರು ನಿಮ್ಮ ಡೌಟ್ ಕ್ಲಿಯರ್ ಆಗಿರುತ್ತೆ. ನೋಟಿಫಿಕೇಷನ್ ಬಂದೇ ಬರುತ್ತೆ, ಬರಲ್ಲ ಅಂತ ಮಾತ್ರ ಪ್ರಿಪೇರ್ ಆಗೋದನ್ನು ಬಿಡೋಕೆ ಹೋಗ್ಬಿಡಿ. ಬರುತ್ತೆ ಅನ್ನೋ ನಂಬಿಕೆ ಮೇಲೆ ಪ್ರಿಪೇರ್ ಆಗಿ. 99.99% ಇದು ಪ್ರೈವೇಟೈಸೇಷನ್ ಆಗಲ್ಲ. ಓಕೆ, ಸೊ ಪ್ರಿಪೇರ್ ಆಗಿ. ನೋಟಿಫಿಕೇಷನ್ ಬಂದರೆ ಈ ವರ್ಷದ ಎಂಡು, ಇಲ್ಲಾಂದರೆ ಮಾರ್ಚ್, ಇಲ್ಲಾಂದರೆ ಜೂನ್ 2027ವರೆಗೆ ಬರುತ್ತೆ. ಇದು ಬಿಟ್ಟರೆ ನೆಕ್ಸ್ಟು ನಿಮಗೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬ್ಯಾಕಪ್ಗಾಗಿ ಇನ್ನೊಂದು ಯಾವ ನೋಟಿಫಿಕೇಷನ್ ಬರ್ಬೋದು ನಿಮಗೆ, ಇದು ಬೆಂಗಳೂರು ಮೆಟ್ರೋ ನೋಟಿಫಿಕೇಷನ್ ಬರ್ಬೋದು. ಅದರಲ್ಲಿ ವೇಕೆನ್ಸೀಸ್ ಭಾಳ ಇದ್ದಾವೆ. ಸೊ ಪ್ರಿಪೇರ್ ಆಗ್ತಿರೋರಿಗೆ ಅಲ್ಲೂ ಒಂದು ಅವಕಾಶ ಸಿಗುತ್ತೆ. ಸೊ ಪ್ರಿಪೇರ್ ಆಗಿ. ಅದೇ ರೀತಿಯಲ್ಲಿ RRB JE SSC JEನೂ ನೋಟಿಫಿಕೇಷನ್ಸ್ ಬರುತ್ತೆ. ಅದು ಇಲ್ಲಾಂದರೆ ಇನ್ನೊಂದು ಯಾವುದೋ ಒಂದು ಮಾಡ್ಕೊಳ್ತೀರಾ. ಓಕೆ, ಸೊ ಪ್ರಿಪೇರ್ ಆಗ್ತಾಯಿರಿ, ನೋಟಿಫಿಕೇಷನ್ಸ್ ಬಂದೇ ಬರುತ್ತೆ. ಸೊ ಈಗ ನಾನು ಏನು ನಿಮಗೆ ವೀಡಿಯೋದಲ್ಲಿ ಹೇಳಿದ್ದೀನಿ, ಈ ಒಂದು ಹೇಳಿರೋಂಥ ಇನ್ಫಾರ್ಮೇಷನ್ ಮೇಲೆ ನಿಮ್ಗೆ ಏನೇ ಡೌಟ್ ಇತ್ತು, ಏನೇ ಕಮೆಂಟ್ ಹಾಕೋದಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಕಮೆಂಟ್ ಪಾಸಿಟಿವ್ ಅನ್ನಾಗಲಿ ನೆಗೆಟಿವ್ ಅನ್ನಾಗಲಿ ಯಾವುದನ್ನೇ ಆಗಲಿ ನಾನು ವೆಲ್ಕಮ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನೀವು ಏನಾದರೂ ಅಂದ್ಕೊಳ್ಳಿ, ನನ್ನ ಕಡೆಯಿಂದ ಏನು ನಾನು ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿದ್ದೀನಿ, ನಾನು ಇನ್ಫಾರ್ಮೇಷನ್ ನೀವು ಕೊಟ್ಟಿದ್ದೀನಿ. ಸೊ ನಿಮ್ದೇನು ಕಮೆಂಟ್ ಇದೆ ಕಮೆಂಟ್ನ ಡ್ರಾಪ್ ಮಾಡಿ. ಸೊ ಏನೇ ಕ್ವಶನ್ ಇತ್ತಂದ್ರೂ ಕೇಳಿ, ಸಂಕೋಚ ಪಡದೆ ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಕೊನೆಯದಾಗಿ ಈ ವಿಡಿಯೋದಲ್ಲಿ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹೇಳಿ, ಶೇರ್ ಮಾಡಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.